ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 3:30 ಆಗಿದೆ. ಪುನರು ಮಲ್ಕೊಂಡಿದ್ದಾನೆ. ಸೊ ಇವತ್ತು ಲೇಟಾಗಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಯಾಕೆ ಅಂತಂದರೆ ಎದ್ದೊಳೋದೇ 6 o'clock ಆಗುತ್ತೆ. 6 ಗಂಟೆಗೆ ಎದ್ದು ಅಣ್ಣನ ಕಳಿಸಿ ಮತ್ತು ನಮ್ಮನೆಯವ್ರನ್ನ ಕಳಿಸಿ ಅಂದರೆ ಅವ್ರಿಗೆ ಟಿಫನ್ ರೆಡಿ ಮಾಡಿ ಬಾಕ್ಸಿಗೆ ಹಾಕ್ಕೊಟ್ಟು ಪಾತ್ರೆ ಎಲ್ಲ ತೊಳೆದು ನೆಲ ಒರೆಸಿ ತುಂಬಾ ಕೆಲಸ ಇರುತ್ತೆ ಬೆಳಗ್ಗೆ ಹೊತ್ತು. ಸೊ ನೋಡೋಣ ಅಂದರೆ ಟ್ರೈಪೋಡ್ ನಾನು ಊರಲ್ಲಿ ಬಿಟ್ಟು ಬಂದಿದ್ದೀನಿ. ವ್ಲಾಗನ್ನು ಮಾಡೋದಕ್ಕೆ ಟ್ರೈಪೋಡು ಮೇಯ್ನ್ ನನಗೆ ತೊಂದರೆ ಆಗ್ತಿರೋದು. ಅಂದರೆ ಟ್ರೈಪೋಡ್ ಇದ್ದಿದ್ರೆ ಆನ್ ಮಾಡಿ ಇಟ್ಟು ನಾನು ಕೆಲಸಗಳನ್ನ ಮಾಡ್ಕೋಬೋದಿತ್ತು. ಬಟ್ ಈಗ ನಾನು ಸೆಟ್ ಮಾಡ್ಕೋಬೇಕು, ಆಮೇಲೆ ಇದಕ್ಕೆ ಏನಾದರೂ ಒರಗಿಸ್ಬೇಕು ಫೋನಿಗೆ. ಸೊ ಹಾಗಾಗಿ ಸೆಲ್ಫಿ ಸ್ಟಿಕ್ಕು ಯಾವುದೂ ಇಲ್ಲ, ನಾನು ಏನೂ ತೊಗೊಂಬಂದಿಲ್ಲ. ಹಂಗಾಗಿ ಸ್ವಲ್ಪ ತೊಂದರೆ ಆಗ್ತಿದೆ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಲ್ಲಿ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡೋಂಥ ವೀಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಯಾವ ರೀತಿ ಹೋಗುತ್ತೆ ಬ್ಲಾಗ್ ಅಂತ ನೋಡೋಣ. ಪುನೀತ್ ಚಪ್ಪಲಿ ಕೊಡಿಸ್ಬಿಟ್ಟು ಲೇಟಾಗೆ ಹೋದರು, 2 ಗಂಟೆ ಲಾಗಿನ್ ಅಂತ ಹೇಳಿ. ಇವತ್ತು CMC ನೀರು ಕೂಡ ಬಿಟ್ಟಿದ್ರು, ಹಂಗಾಗಿ ಟಿನ್ನೆಲ್ಲ ತೊಳೆಯೋಣ ಅಂತೇಳಿ, ಅಂದರೆ ಬಾಗಿಲುಗಳನ್ನೆಲ್ಲ ನೀರು ಹಾಕಿ ತೊಳೆಯೋಣ ಅಂತೇಳಿ ತೊಳಿತಾ ಇದ್ದೀನಿ. ದಿನ ಬಿಟ್ಟು ದಿನ ಈ ಥರ ತೊಳಿತೀನಿ. ಇನ್ನು ಮಾಮೂಲಿ ಡೇಸಲ್ಲಿ ಚೆನ್ನಾಗಿ ಕಸ ಹೊಡೆದ್ಬಿಟ್ಟು ಬಾಗಿಲನ್ನ ಸಾರಿಸ್ತೀನಿ, ಹಿಂಗೆ ಧೂಳು ಕೂಡ ಹೋಗುತ್ತೆ ಅಂತ ಅಷ್ಟೇ. ನಾನು ರಂಗೋಲಿ ಬಿಡಿಸಿದ್ದೆಲ್ಲ ಹೋಗ್ಬಿಡ್ತು ಫ್ರೆಂಡ್ಸ್. ನೋಡಿ ಇಲ್ಲಿಂದ ಅಂದರೆ ಅಲ್ಲಿಂದನೂ ನಾನೇ ತೊಳೆದಿರೋದು. ಇದು ಮನೆ ಖಾಲಿ ಇದೆ, ಯಾರೂ ಬಂದಿಲ್ಲ ಇನ್ನು. ಬರೋವರೆಗೂ ನಾನೇ ಕ್ಲೀನ್ ಮಾಡ್ಕೋಬೇಕು. ಫುಲ್ಲು ನೋಡಿ ಇಷ್ಟೆಲ್ಲ ನಾನೇ ಕ್ಲೀನ್ ಮಾಡಿದೆ. ಈಗ ಎಲ್ಲ ನೀರು ಹಾಕ್ಬಿಟ್ಟು ಚೆನ್ನಾಗಿ ಗುಡಿಸಿದ್ದೀನಿ. ಆದರೂ ಈ ಥರ ರೆಡ್ ಮಣ್ಣು ಥರ ಹೋಗೇ ಇಲ್ಲ, ಅದು ಎಷ್ಟು ಉಜ್ಜಿದ್ರೂ ಹೋಗೋದೇ ಇಲ್ಲ. ಫುಲ್ ಅಲ್ಲಿಂದ ತೊಳೆಯೋಷ್ಟಾಗಿ ಸಾಕಾಯ್ತು. ಇವತ್ತು ಕಾವೇರಿ ನೀರು ಬಂದಿತ್ತು, CMC ನೀರು. ಸೊ ಹಾಗಾಗಿ ತೊಳೆದೆ. ಇದು ಕಾವೇರಿ ವಾಟ್ರು, ಇದು ನಾರ್ಮಲ್ ವಾಟ್ರು. ನೀರು ವೇಸ್ಟ್ ಮಾಡಬಾರ್ದು ಸದ್ಯದ ಪರಿಸ್ಥಿತಿಲಿ. ಸೊ ಇದೊಂದು ಗಿಡ ಯಾರೋ ಗೊತ್ತಿಲ್ಲ, ಮೊದಲಿದ್ದವ್ರು ಬಾಡಿಗೆ ಇದ್ದು ಅಂದರೆ ಚಿಗುರಿತ್ತು ಫ್ರೆಂಡ್ಸ್. ಪುನರ್ವು ಚೆನ್ನಾಗಿ ಕಿತ್ತು ಹಾಳು ಮಾಡಿದ್ದಾನೆ, ಅದನ್ನು ಆಗೋಯ್ತು. ಈಗ ಒಳಗಡೆ ಕಸ ಎಲ್ಲ ಹೊಡೆದಿದ್ದೀನಿ, ಗುಡಿಸ್ಬೇಕು. ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕು. ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಮನೇಲಿ. ಅದೊಂದು ನನಗೆ ಯೂಟ್ಯೂಬು ಇದಕ್ಕೆ ಒಳ್ಳೆ ಬೆನಿಫಿಟ್ ಆಯಿತು. ಇದೊಂದು ದೇವ್ರ ಮನೆ ಇಲ್ಲ ಫ್ರೆಂಡ್ಸ್ ಇದರಲ್ಲಿ. ಸೊ ಇಲ್ಲೆಲ್ಲಾದರೂ ಇಟ್ಕೊಳ್ಳೋಣ ಈ ಶೆಲ್ಫಲ್ಲಿ ಅಂತ ನೋಡಿದೆ, ಆಗಲಿಲ್ಲ. ಈ ಶೆಲ್ಫಲ್ಲಿ ಇಟ್ಕೊಳ್ಳೋಕ್ಕೆ ಫೋಟೋ ಸಾಕಾಗಲಿಲ್ಲ. ಈ ಶೆಲ್ಫಲ್ಲಿ ಮಧ್ಯದಲ್ಲಿ ಆಯಿತು, ಬಟ್ ದೇವ್ರ ಮೇಲೆ ಏನು ಏರಬಾರ್ದು ಅಂತ ಹೇಳಿ ಒಳ್ಳೆ ಐಡಿಯಾ ಅಂದರೆ ಕಿಟಕಿ ಅಂತ ಅಂದ್ಕೊಂಡು ಕಿಟಕಿಗೆ ಸೆಟಪ್ ಮಾಡಿಕೊಂಡೆ. ಸೊ ಕಳಸಕ್ಕೆ ಅಕ್ಕಿ ಹಾಕಿ ಬೌಲ್ ಇಟ್ಟು ಅದರೊಳಗೆ ಅಕ್ಕಿ ಇಟ್ಟು ಆಮೇಲೆ ಕಳಸ ಬಿಡ್ಬೇಕಂತ ನಮ್ಮ ಅದಕ್ಕೆ ಆಮೇಲೆ ಹಂಗಂದ್ರು. ಆಮೇಲೆ ಮಾಡ್ಕೊತೀನಿ ಅದನ್ನು. ಸೊ ಅವತ್ತು ನೋಡಿ ಮಿಸ್ಸಾಗಿ ಎಣ್ಣೆನೂ ಕೂಡ ಇದಾಗ್ಬಿಡ್ತು, ಅಂದರೆ ಹಾಕಕ್ಕೆ ಹೋದೆ ಬಾಳೆಹಣ್ಣು ಮೇಲೆ ಚೆಲ್ತು. ಸೊ ಅದನ್ನ ಎತ್ತಕ್ಕೆ ಹೋದೆ, ಅಷ್ಟರೊಳಗಡೆ ಒಂದು ಹನಿ ಸೋರೆ ಬಿಡ್ತು. ಎಷ್ಟುದ್ದ ಸೋರಿದೆ. ಸೊ ಹಾಗಾಗಿ ಕಿಟಕಿಯನ್ನು ತೆಗೆಯೋದು ಬೇಡ, ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರುತ್ತಲ್ವ. ಸೊ ಕಿಟಕಿಯನ್ನು ತೆಗೆಯೋದು ಬೇಡ ಅಂದ್ಕೊಂಡು ಕಿಟಕಿಗೆ ಸೆಟಪ್ ನಾನೇ ಮಾಡ್ಕೊಂಡಿದ್ದೀನಿ. ಸೊ ಪಾತ್ರೆ ಎಲ್ಲ ಸ್ವಲ್ಪ ಇದೆ ಇನ್ನು, ಅಂದರೆ ಗ್ಯಾಸ್ ಕ್ಲೀನ್ ಮಾಡೋಣ ಅಂತೇಳಿ ಗ್ಯಾಸ್ ಮೇಲ್ಗಡೆ ಟ್ಯಾಪು ಅದನ್ನು ತೊಗೊಂಡಿದ್ದೀನಿ. ಒಂದೆರಡು ತಿಂಡಿ ತಿಂದ ಊಟ ಮಾಡ್ತವೆ ಇದ್ದಾವೆ ಅಷ್ಟೇ, ಪಾತ್ರೆ ಸ್ವಲ್ಪನೇ ಇದ್ದಾವೆ. ಸೊ ಅದನ್ನೆಲ್ಲ ತೊಳ್ಕೊಬಿಡ್ತೀನಿ. ಫಸ್ಟು ಈಗ ಅಡುಗೆ ಮನೆ ಈಗ ಕ್ಲೀನ್ ಮಾಡಿಬಿಡ್ತೀನಿ. ದಿನ ಒರೆಸ್ತೀನಿ ಫ್ರೆಂಡ್ಸ್, ಆದರೂ ಕೂಡ ಈ ಥರ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಲೈಟಿಂಗ್ಸ್ ಕಡಿಮೆ ಇದ್ದರೆ ಲೈಟ್ ಆನ್ ಮಾಡ್ಕೋತೀನಿ, ನನಗೆ ಮುಖ ಕಾಣಲಿಲ್ಲ ಅಂದರೆ ಕಷ್ಟ ಆಮೇಲೆ. ಸೊ ಹಾಗಾಗಿ ನೋಡಿ ಇಲ್ಲಿ ಒಂದು ವಾಲ್ ಪೇಪರ್ ತರಿಸ್ಕೋಬೇಕು ನಾನು, ಏನೂ ಮಾಡೋಕ್ಕಾಗಲಿಲ್ಲ. ಮತ್ತೆ ಅದು ವೀಡಿಯೋ ಮಾಡೋಕ್ಕಿಲ್ಲ, ನಿಮ್ಗೆ ಅದು ಸೆಟ್ ಆಗಲ್ಲ. ಅದಕ್ಕೆ ಒಂದು ವಾಲ್ ಪೇಪರ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇನ್ನು 2 days ಆಗಿಲ್ಲ, 3 days ಆಗಿಲ್ಲ ಅಂದರೆ ಎಷ್ಟೊಂದು ಗಲೀಜಾಗಿದೆ ಅಂತ. ಅಂದರೆ ಒಗ್ಗರಣೆ ಸಿಡಿದ್ಬಿಡುತ್ತೆ, ಏನೇ ಇದು ಮಾಡೋಕ್ಕೆ ಹೋದ್ರೂ ಅದು ಸರಿ ಹೋಗಲ್ಲ. ಟೈಲ್ಸ್ ಆದರೆ ಒರೆಸ್ಕೊಬಿಡ್ಬೋದು. ಒಂದೊಂದು ದಿನ ಬೇಕಾದಂಗೆ ಟೈಮ್ ಇರುತ್ತೆ, ಒಂದೊಂದಿನ ಹೊಡಿತಾ ಇರ್ತೀನಿ, ಅಷ್ಟೊಂದು ಟೈಮ್ ಇರುತ್ತೆ. ಒಂದೊಂದು ದಿನ ಫುಲ್ಲು ಈ ಥರ ಬ್ಯುಸಿ ಆಗಿಬಿಡುತ್ತೆ. ಇವತ್ತು ಯಾಕೆ ಬ್ಯುಸಿ ಆಯಿತು ಅಂದರೆ ಪುನಿಯನೇ ಲೇಟಾಗಿ ಹೋದ್ರು. ನನಗೆ ಚಪ್ಪಲಿ ಎಲ್ಲ ಕೊಡಿಸಿ ಆಮೇಲೆ ಸ್ವಲ್ಪ ಮನೆಗೆ ಐಟಮ್ ತರೋದಿತ್ತು, ಐಟಮ್ ಎಲ್ಲ ತಂದು ಆಮೇಲೆ 12 ಗಂಟೆ ಮೇಲೆ 2 ಗಂಟೆ ಲಾಗಿನ್ ಅಂತ ಹೇಳ್ಬಿಟ್ಟು ಹೋದರು. ಸೊ ಹಾಗಾಗಿ ಅವ್ರು ಹೋಗಿದ್ದು ಲೇಟು, ಮತ್ತು ಹಂಗೆ ನೆಗ್ಲೆಜೆನ್ಸಿ ಆಗೋಯ್ತು. ಸೊ ಹಾಗಾಗಿ ಅಲ್ಲಿಂದ ಬಂದು ಪುನರ್ವ ಸ್ನಾನ ಮಾಡಿಸಿ ಮಲಗಿಸ್ಬಿಟ್ಟೆ. ಆಮೇಲೆ ಸ್ವಲ್ಪ ಹೊತ್ತು TV ನೋಡಿ ಆಮೇಲೆ ಕೆಲಸ ಶುರು ಮಾಡಿಕೊಂಡೆ. ಇವಾಗ ಇನ್ನೂ ಕೆಲಸ ಏನೇನಿದೆ ಅಂದರೆ
ಕಾವೇರಿ ನೀರು ಇಟ್ಕೋಬೇಕು. ಅಂದರೆ ಅದೇ ನಾರ್ಮಲ್ ಕಾರ್ಪೊರೇಷನ್ ನೀರು ಬರುತ್ತಲ್ಲ ಅದನ್ನ ಇಟ್ಕೋಬೇಕು. ಅಂದರೆ ಅದಂದರೆ ಇದಕ್ಕೆ ಬಳಸ್ತೀವಿ ಅಡುಗೆಗೆಲ್ಲ. ಸೊ ಹಾಗಾಗಿ ಅಡುಗೆಗೆ ಬಳಸೋದಾದರೆ ಅದನ್ನೇ ಬಳಸಬೇಕು. ಇಲ್ಲಾಂದರೆ ಸಂಪ್ ತೊಳೆದಷ್ಟು ದಿನ ಆಗಿರುತ್ತೋ ಏನೋ ಅಷ್ಟೇ. ಅಡುಗೆಗೆಲ್ಲ ಅದನ್ನೇ ಬಳಸ್ತೀನಿ. ಒಂದಿನ ಬಿಟ್ಟು ಒಂದಿನ ಬಿಡ್ತಾರೆ. ಸೊ ಹಾಗಾಗಿ ಅದನ್ನು ಬಳಸ್ತೀನಿ. ಮಾಮೂಲಿ ವಾಟ್ರನ್ನೇ ಸ್ನಾನಕ್ಕೆಲ್ಲ ಬಳಸೋದು. ಸೊ ಇದೆಲ್ಲ ಆಲ್ಟ್ರೇಷನ್ ಮಾಡಿಸಿರೋದು ಫ್ರೆಂಡ್ಸ್. ಹಳೆ ಮನೆಯೇ ಆಲ್ಟ್ರೇಷನ್ ಮಾಡಿಸ್ತಾರೆ. ಸೊ ಇವೆಲ್ಲ ಕಲೆಗಳು ಒಳ್ಳೆ ಹೊಸ ಒಂದು ರೇಂಜಿಗಿರುತ್ತೆ. ಸೊ ಏನು ಮಾಡೋಂಗಿಲ್ಲ. ನೆಲವಂತೂ ನೀವು ನೋಡಲೇಬೇಡಿ ಹೆಂಗಾಗಿದೆ ಅಂದರೆ ಎಲ್ಲ ಪೇಂಟೆಲ್ಲ ಅನ್ಕಿ ಅದನ್ನು ತಿಕ್ಕಿ ಒರೆಸಿಲ್ಲ. ಆವಾಗಲೇ ಹಸಿದಿದ್ದಾಗ ಒರೆಸಿದ್ರೆ ಏನೂ ಆಗ್ತಿರ್ಲಿಲ್ಲ. ಬಟ್ ಹಸಿದಿದ್ದಾಗ ಒರೆಸಿಲ್ಲ ಅವರು. ಹಂಗೆ ಫುಲ್ ಡ್ರೈ ಆಗಿದೆ. ನಾನಂತೂ ತಿಕ್ಕಿ ಸ್ವಲ್ಪ ಅಡುಗೆ ಮನೆ ತಿಕ್ತಾ ಇದ್ದೆ. ಸಂಡೇ ಅವತ್ತು ಆಲೋಗ್ಸೋ ದಿನ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಪಕ್ಕದ ಮನೆಯವ್ರು ಬಂದುಬಿಟ್ಟು ಡಿಸ್ಟರ್ಬ್ ಆಗ್ತಿದೆ, ಸಂಡೇ ಒಂದೇ ಸಿಗೋದು ಅಂಥದ್ರಲ್ಲಿ ನಿಮ್ಮದೇ ನಿದ್ದೆ ಮಾಡೋಕೆ ಬಿಡ್ತಾ ಇಲ್ಲ ಅಂತ ಹೇಳಿ ಫಸ್ಟ್ನೇ ದಿನನೇ ಬಯಸ್ಕೊಂಡೆ. ಸೊ ಹಂಗಾಗಿ ತಿಕ್ಕಕ್ಕೆ ಹೋಗಲಿಲ್ಲ. ಅತ್ಲಾಗಿ ನಮ್ಮ ಅದಕ್ಕೆ ತೊಳಿತಾ ಹೋಗುತ್ತೆ ಬಿಡು ಮಗ ಅಂತ ಅಂದರು. ಸೊ ಹಾಗಾಗಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಇವಾಗ ಶೆಲ್ಫೆಲ್ಲ ಒರೆಸಿ ಇನ್ನೇನು ಆಯ್ತು. ಇರೋದು ಒಂದೇ ಶೆಲ್ಫು, ಅವನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ. ವಾರಕ್ಕೊಂದಿನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅಷ್ಟೇ. ಸೊ ಇನ್ನೂ ಶಾಪ್ಸಿಂದ ಆರ್ಡ್ರ್ ಮಾಡಿದ್ದೀನಿ. ಇದಕ್ಕೆ ಕಂಟೈನರ್ಸ್ ಎಲ್ಲ ಕಾಳುಗಳೆಲ್ಲ ಹಾಕ್ಕೊಳ್ಳೋಕ್ಕೆ ಇನ್ನೂ ಬಂದಿಲ್ಲ ಅಷ್ಟೇ. ಈಗ ಇರೋದ್ರಲ್ಲಿ ಕವರೆಲ್ಲ ಇಟ್ಕೊಂಡು ಮೇಂಟೈನ್ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಒಂದೆರಡು ತೊಗೊಂಬಂದರೆ ತೋರಿಸ್ತೀನಿ ಆಮೇಲೆ. ಬಾಕ್ಸ್ಗಳು ತೊಗೊಂಡೆ ಅಂತ ಹೇಳಿದ್ನಲ್ಲ, ಇದೇ ಬಾಕ್ಸ್. ಅದು ಬ್ಲೂ ಕಲರ್ ಕ್ಯಾಪು ಮತ್ತು ವೈಟ್ ಇದಿದೆ. ಫೈಬರು ಚೆನ್ನಾಗಿದೆ. ಬಟ್ ಕ್ವಾಲಿಟಿ ವೈಸ್ ಏನೋ ಗುಡ್ ಅನ್ನಿಸ್ತು. ಬಟ್ ಕಾಸ್ಟ್ ನನಗೆ ಜಾಸ್ತಿ ಅಂತ ಅನ್ನಿಸ್ತು. 150 300 ತೊಗೊಂಡ್ರು. ಇದಕ್ಕೆ 100 ತೊಗೊಂಡ್ರು. ಪಿಂಗಾಣಿದು ಉಪ್ಪು ಹಾಕ್ಕೊಳ್ಳೋಕ್ಕೆ ಅಂತ ತೊಗೊಂಡೆ. ಇನ್ನೂ ಒಂದು 3-4 ತೊಗೋಬೇಕಿತ್ತು. ಬಟ್ ಈಗಿನ ಸದ್ಯದ ಬಜೆಟಲ್ಲಿ ಇರೋ ದುಡ್ಡನ್ನು ಖಾಲಿ ಮಾಡಬಾರ್ದು ಪೇಮೆಂಟ್ ಆಗೋವರೆಗೂ ಅನ್ನೋದೊಂದು ಮೆಂಟಾಲಿಟಿ. ಸೊ ಹಾಗಾಗಿ 100 ರೂಪೀಸ್ ಕೊಟ್ಟು ಇದೊಂದು ತೊಗೊಂಡೆ. ಉಪ್ಪು ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿದೆ ಅಂತೇಳಿ. ತರಕಾರಿ ಹೆಚ್ಚೋಕ್ಕೆ ಒಂದು ನನಗೆ ಮಣೆ ಥರ ಬೇಕಿತ್ತು. ನಾನು ಸದ್ಯದಲ್ಲಿ ಚಪಾತಿ ಲಟ್ಟಿಸ್ತಾವಲ್ಲ ಅದರಲ್ಲೇ ಹೆಚ್ಚ್ತಾ ಇದ್ದೆ. ಸೊ ಹಾಗಾಗಿ ಪ್ಲಾಸ್ಟಿಕ್ದೇ ತೊಗೊಳ್ಳೋಣ ಅಂತೇಳಿ ಹೋಗಿದ್ವಲ್ಲ. ಇದು 50 ರೂಪೀಸ್ ಅಷ್ಟೇ. ಫೈಬರು ಚೆನ್ನಾಗಿದೆ, ವರ್ತ್ ಅಂತ ಅನ್ನಿಸ್ತು ನನಗೆ. ಸೊ ಹಾಗಾಗಿ ತೊಗೊಂಡೆ ಇದನ್ನು. ಚೆನ್ನಾಗಿದೆ, ನಾಟ್ ಬ್ಯಾಡ್ ಅನಿಸ್ತು. ಈಗ ಮನೆಯೆಲ್ಲ ಕ್ಲೀನ್ ಮಾಡಿದೆ ಫ್ರೆಂಡ್ಸ್. ಎಲ್ಲ ಕ್ಲೀನ್ ಮಾಡಿ ಆಯಿತು. ಪಾತ್ರೆ ಎಲ್ಲ ತೊಳೆದು ಕೂಡ ಆಯಿತು. ಪಾತ್ರೆ ಎಲ್ಲ ತೊಳೆದೆ, ಎಲ್ಲ ಒಸೆ ಆಯಿತು. ಎಲ್ಲ ಆಚೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇವಾಗ ನಾನು ಫ್ರೆಶ್ ಅಪ್ ಆಗಬೇಕಷ್ಟೇ. ಪುನರ್ ಎದ್ದೇಳ್ತಾನೆ ಅಲ್ಲ. 5 ಗಂಟೆ ಆಯಿತು ಟೈಮು. ಹಾಯ್ ಅಯ್ಯೋ ಏಕೆ? ಗುಡ್ ಈವ್ನಿಂಗ್ ಬಂಗಾರ, ಗುಡ್ ಈವ್ನಿಂಗ್. ಎದ್ದೇಳಿ, ಬಟ್ಟೆ ಹಾಕೊಳ್ಳಿ, ಎದ್ದೇಳಿ. ಹಲೋ, ಊಟ ಮಾಡಿ ಎದ್ದೇಳಿ. 5 ಗಂಟೆಗೆ ಊಟ ಮಾಡ್ತೀರಾ? 12 ಗಂಟೆಗೆ ತಿಂಡಿ ತಿಂತೀರಾ? ರಾತ್ರಿ 10 ಗಂಟೆಗೆ ಊಟ ಮಾಡ್ತೀರಾ? ಏನು ನಿಮ್ಮದು ಸಮಸ್ಯೆ? ಜೋಲೆ ಸಿಕ್ತು, ಚೆನ್ನಾಗಿ ಫ್ಯಾನ್ ಸಿಕ್ತು ಅಂತ ಹೇಳ್ಬಿಟ್ಟು ಮಲ್ಕೊಂಬಿಡೋದಾ? ಫ್ಯಾನ್ ಹಾಕ್ಬಿಟ್ಟಿದ್ದೀವಿ ಅಂತ ಗಾಳಿ ಬರ್ತೈತಾ? ಹಲೋ, ಗಾಳಿ ಬರ್ತಿದ್ಯಾ? ಏನು ಸಮಾಚಾರ? ನಿಧಾನ ರೀ. ಇದ್ಯಾವುದ್ರಲ್ಲೋ ಇದು ಮಗು? ನೋಡಮ್ಮ, ನಿನ್ನ ಕೈಯ ನೀನೇ ನೋಡ್ಕೊಳಮ್ಮ. ಎಲ್ಲಮ್ಮ ಅಂದರೆ ಹಚ್ಚಿಗೆ ಹೋಗೋಣ. ಹೇಳು ನನಗೆ. ಗುಡ್ ಈವ್ನಿಂಗ್ ಹೇಳಲಿಲ್ಲ. ಹೇಳು ಗುಡ್ ಈವ್ನಿಂಗ್. ಗುಡ್ ಮಾರ್ನಿಂಗ್ ಹೇಳ್ತೀಯ ತಾನೇ ಎದ್ದ ತಕ್ಷಣ? ಇವಾಗ ಸಂಜೆ ಗುಡ್ ಈವ್ನಿಂಗ್ ಹೇಳ್ಬೇಕು ತಾನೇ? ಏನೋ ನಾನು ಎತ್ಕೊ ಫಸ್ಟು, ಆಮೇಲೆ ಮಾಡುವಂತೆ. ಅದನ್ನ ಬಿಚ್ಚನೇನೆ. ಏನು ಕೇಳಿದ್ದು? ಯಾಕೆ ನೀರು ಹಾಕಿದ್ಯಾ ಅಂತನಾ? ಅಲ್ಲಿ ಇವತ್ತು ಕಾವೇರಿ ನೀರು ಬಂದಿತ್ತಲ್ಲ, ಹಂಗಾಗಿ ಅಲ್ಲೆಲ್ಲ ವಾಶ್ ಮಾಡಿದೆ. ಕಟ್ ಮಾಡಿಕೊಡ್ಲಾ? ನಾನು ಕಟ್ ಮಾಡಿಕೊಡ್ಲಾ? ಆಗಲಿಲ್ಲ ಅಂದರೆ ಕಟ್ ಮಾಡಿಕೊಡಮ್ಮ ಅಂತ ಅನ್ಬೇಕು. ಅದ್ಯಾಕೆ ಅಳಬೇಕು? ನಿಧಾನಕ್ಕೆ ತಿನ್ನು. ಏಕೆ? ನಿಧಾನ ಕುಡಿ. ಅಲ್ಲ ಕಣವ, ಅನ್ನ ಉಣ್ಬೇಕು ತಾನೇ ಎದ್ದ ತಕ್ಷಣ. ಕೇಕ್ ತಿಂತಾರೆ ಯಾರಾದರೂ? ಅಳ್ತೀಯಲ್ಲ ಎಲ್ಲದಕ್ಕೂ. ಬುದ್ಧಿವಂತನ ದಡ್ಡನ ನೀನು? ಅನ್ನ ಉಣ್ತಾರೆ, ಕೇಕ್ ತಿಂತಾರೆ, ಬಿದ್ದೋದತ್ತ ಆಮೇಲೆ ಅದಕ್ಕೂ ಅಳ್ತೀಯ. ತಂದು ಕೊಡೋಕ್ಕೆ ಒಪ್ಪಿಲ್ಲ. ಆಮೇಲೆ ಅಲ್ಲಿ ಮೇನ್ ರೋಡಿಗೆ ಹೋಗ್ಬೇಕಾಗುತ್ತೆ.
ಅಯ್ಯೋ ಇಷ್ಟೊಂದು ನೀರು ಕುಡಿತಲ್ರಲ್ಲ ಇದು ನನ್ನ ದೇವರು. ಇವು ಒಂದು ದೊಡ್ಡ ಮುಕ್ಕಾಲು ಭಾಗ ಕುಡ್ದಾನೆ. ನಿಧಾನ ನೀಟಾಗಿ ಹಿಡ್ಕ. ಸ್ಪೂನೇ ಹಿಡ್ಕೊಳಕ್ಕೆ ಬರಲ್ಲ ಫಸ್ಟು, ಫೋರ್ಕ್ ಬೇರೆ. ನೀಟಾಗಿ ನೋಡಿ, ಬಿದ್ದೋಗ್ಬಿಡುತ್ತೆ. ಬಿದ್ದೋಗೋ ಥರ ಹಿಡ್ಕೋಬಾರ್ದು, ಬಿಡು. ಅದು ಕಸಕತ್ತೆ. ತಿಂದು ಸಮಾಧಾನ ಆಗಿ ಫಸ್ಟ್. ಕ್ಯೂಟಿ ಪೈ. ಏನು ತಿಂತಿರೋದು? ಚಾಕ್ಲೇಟ್ ಕೇಕಾ? ತೋರಿಸಿರಿ ಏನಾಗುತ್ತೆ. ತೋರಿಸಿರಿ ಏನಾಗುತ್ತೆ. ಯಾಕೆ ಚೆನ್ನಾಗಲ್ಲ? ಹಾಂ ಹಾಂ ಐಡಿಯಾ ಕೊಡ್ತೀಯ? ಏನಂತ? ಸಮೋಸ ತಿನ್ನು ಆಮೇಲೆ ಶುರುವಚ್ಕ ಅಂತನಾ? ಏನ ದೊಡ್ಡನಾ? ನಿನ್ನ ಸೈಕಲ್ ಎಲ್ಲಿತ್ತೆ? ಊರಲ್ಲಿತ್ತಲ್ಲ. ನೀ ಚಿಕ್ಕ ಸೈಕಲ್ ಹೊಡಿತೀಯಾ? ಅವ್ನು ದೊಡ್ಡ ಸೈಕಲ್ ಹೊಡಿತಾನಾ? ಸ್ಕೂಲ್ ಮುಗಿಸ್ಕೊಂಡ್ ಬಂದೇನೋ? ಎಲ್ಲಿಗೆ ಬಂದ್ಬೇಕಂತ? ಪಾರ್ಕ್. ಎಷ್ಟು ಚೆನ್ನಾಗಿದೆ ನೋಡು. ನೀನು ಜಾರಬಂಡಿ ಆಡ್ತೀಯಾ? ಹ್ಞೂ ಬಾ, ಆಡುವಂತೆ ಬಾ. ತಾಡೆ ನಾನು ಕರ್ಕೊಂಡು ಹೋಗ್ತೀನಿ ನಾನು. ಬಟ್ರಿ ಬೈ ಆಡ. ಸೊ ಪುನರ್ಗುನ ಮುಖದಲ್ಲಿ ಈ ಥರ ನಗು ನೋಡಿ ತುಂಬಾ ದಿನ ಆಗ್ಬಿಟ್ಟಿತ್ತು. ಒಂಟಿ ಆಗ್ಬಿಟ್ಟಿದ್ದ ಅವನು. ಯಾರೂ ಫ್ರೆಂಡ್ಸ್ ಇಲ್ಲ, ಮತ್ತು ಇಲ್ಲಿ ಆಟಾಡೋಕ್ಕೆ ಯಾರೂ ಇಲ್ಲ. ಸೊ ಸಿಂಗಲ್ ಹೌಸು ಬೇರೆ, ಸುತ್ತ ಕಾಂಪೌಂಡು, ಎಲ್ಲೂ ಹೋಗುವಂಗಿಲ್ಲ. ಬರೀ ಆಟ ಸಾಮಾನಲ್ಲೇ ಆಟ ಆಡ್ತಿದ್ದ. ಸೊ ಪಾರ್ಕಿಗೆ ಕರ್ಕೊಂಡು ಹೋಗೋಣ ಅಂತೇಳಿ ಇವತ್ತು ನೋಡೇ ಬಿಡೋಣ ಅಂತೇಳಿ ಹೋದೆ. ಚೆನ್ನಾಗಿತ್ತು. ತುಂಬಾ ಖುಷಿಪಟ್ಟ ಮಗು ಅಂತೂ. ನೀನು ಕುತ್ಕೊಂತೀಯಾ? ಬಂಗಾರ ಕುತ್ಕೋ. ಏನ ಅದು ಬೇಡ, ದೊಡ್ಡವ್ರದ್ದು ಬಂಗಾರ. ನಿಜ ಅವನು ತುಂಬಾ ಖುಷಿಪಟ್ಟ. ಎಲ್ಲ ಗೇಮ್ಸ್ ಕೂಡ ಟ್ರೈ ಮಾಡ್ದೆ. ಎಲ್ಲ ಥರದ್ದನ್ನು ಒಂದೊಂದು ಸಲ ಆಡಿಸ್ದೆ. ಬಟ್ ಅದು ದೊಡ್ಡೋದೆಲ್ಲ ಇತ್ತು. ತುಂಬಾ ದೊಡ್ಡ ಪಾರ್ಕ್ ಇದು. ಮೇ ಬಿ ರಾಜಾಜಿನಗರ ಅಂತ ಅನಿಸುತ್ತೆ. ನಿಯರ್ ಬೈ ಇದೆ, ನಮಗೆ 1/2 ಕಿಲೋಮೀಟ್ರ್ ಕೂಡ ಆಗೋದಿಲ್ಲ. ಸೊ ಚೆನ್ನಾಗಿದೆ. ಹಂಗಾಗಿ ಹೋಗಿ ಆಟ ಆಡ್ಸ್ಕೊಂಬಂದೆ. ಅವನು ತುಂಬ ಅಂದರೆ ತುಂಬಾ ಖುಷಿಪಟ್ಟ. ನನಗಂತೂ ಡೈಲಿ ಕರ್ಕೊಂಡು ಹೋಗ್ಬೇಕು ಅನ್ನಿಸ್ತು ಅವ್ನ ನಗು ನೋಡಿ. ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಕೂಡ. ಸೊ ಇಲ್ಲೊಂದು ವಚನ ಬರೆದಿದ್ದಾರೆ ಬಸವಣ್ಣವರು. ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಬರೆದಿದ್ದಾರೆ. ಇದು ಇಲ್ಲಿ ಇಷ್ಟ ಆಯ್ತಾ ಬಂದಿದ್ದು? ಎಷ್ಟು ಇಷ್ಟ ಆಯ್ತು? ಜಾತ್ರೆ ಎಲ್ಲ ಆಗ್ತಿದೆ. ಇದೆಲ್ಲ ಜಾತ್ರೆ ಅಲ್ಲ, ಇದೆಲ್ಲ ಜಿಮ್ ಐಟಮ್ಸ್. ಹೋಗೋಣ, ಮನೆಗೆ ಹೋಗೋಣ. ಅಯ್ಯೋ ಅದಾಗಲ್ಲ, ನಿನ್ನ ಕೈಲಿ ದೊಡ್ಡವ್ರು ಆಡೋದು. ಅವ್ನು ಸುಮ್ಮನೆ ಆಡ್ತಾ ಇದ್ದಾನಷ್ಟೇ, ಆಗಲ್ಲ. ಅವನು ಏನು ಮಾಡಿದ್ರು ಬಿಡಲೇ ಇಲ್ಲ. ದೊಡ್ಡವ್ರು ಆಡೋ ಕಡೆನೂ ಕೂಡ ನಾನು ಹೋಗ್ತೀನಿ ಅಮ್ಮ, ನಾನು ಆಡ್ತೀನಿ ಅಂತೇಳಿ ಬಂದ. ಸೊ ಸುಮ್ಮನೆ ಒಂದು ಅವನ ಆಸೆನ ಯಾಕೆ ಇದು ಮಾಡೋದು ಅಂತೇಳಿ ಸುಮ್ಮನೆ ತೋರ್ಸೋಕ್ಕೆ ಅಂತ ಬಂದೆ. ಇನ್ನೊಂದು ಹುಡುಗ ಬಂದುಬಿಡ್ತು, ಜಸ್ಟ್ ಮಿಸ್ಸು ಬಿದ್ದೋಗ್ಬಿಡೋನು ನನ್ನ ಮಗ. ಸೊ ಫೈನಲಿ ಆಮೇಲೆ ಮುಗಿಸ್ಕೊಂಡು ಬರ್ತಾ ಅವನು ಚಾಟ್ಸ್ಬೇಕು ಅಂತ ಹೇಳ್ದ, ಅದನ್ನು ತೊಗೊಂಬಂದು. ಹಂಗೆ ಬರಬಾರ್ದು, ಹ್ಯಾಂಡ್ ವಾಶ್ ಮಾಡಬೇಕು. ಬಾ ಇಲ್ಲಿ ಬಾ.
ಕೈ ತೊಳಿತೀನಿ ಬಾ. ಹಾಂ ತೊಳ್ಕೊ ನೀಟಾಗಿ ಉಜ್ಜು. ಓಕೆ ನಡಿ ನಡಿ ಹೋಗೋಣ. ಫೈನಲಿ ವ್ಲಾಗ್ನ ಕೂಡ ಎಂಡ್ ಮಾಡೋ ಟೈಮ್ ಅಂತ ಬಂತು. ಅಡುಗೆ ಎಲ್ಲ ಮಾಡಬೇಕು, ಬಟ್ ಟೈಮ್ ಇಲ್ಲ ವ್ಲಾಗನ್ನು ಮಾಡ್ಕೊಡೋದಕ್ಕೆ. ಸೊ ಇವನು ನೋಡಿಕೊಂಡು ಈ ವ್ಲಾಗ್ ಮಾಡೋದೇ ತುಂಬ ಕಷ್ಟ ಆಗ್ತಿದೆ ನನಗೆ. ಇನ್ನೂ ಅವ್ನು ಅಡ್ಜಸ್ಟ್ ಆಗಿಲ್ವಲ್ಲ, ಸೊ ಹಂಗಾಗಿ ಚಾಟ್ಸನ್ನು ತಿಂದು ಈ ವ್ಲಾಗನ್ನು ಎಂಡ್ ಮಾಡ್ತಾಯಿದ್ದೀನಿ. ಪುನರ್ವು ಕೂಡ ಆಟ ಆಡ್ತಾ ಇದ್ದಾನೆ. ನಾನು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡೋಣ ಅಂತ ಹೇಳಿ ಬೆಳಗ್ಗೆಯಿಂದ ಸಾಕಾಯಿತು ನನಗೂ ಕೂಡ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ, ತಪ್ಪದೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ, ಈ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಆಲ್ ಆಪ್ಷನ್ ಕ್ಲಿಕ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ. ಹಾಗೆ ಟೇಕ್ ಕೇರ್, ಬಾಯ್. ಸಿಗ್ತೀನಿ ಮುಂದಿನ ವ್ಲಾಗ್ನೊಂದಿಗೆ. ಟಾಟಾ. ಏನು ಕಡಿತಿರೋದು? ದೂತ್ಲಾಯಿಗ ಅಪ್ಪ ಹಂಗೆ ಎಸಿಬಾರ್ದು. ಇನ್ನಷ್ಟು ಪ್ರಾಣಿಗಳೆಲ್ಲ ಎಲ್ಲಿ?